ನಮಸ್ತೆ ಕರ್ನಾಟಕ. ಇದ್ದ ರಾಮ್ ಆಫೀಸಲ್ಲಿ ತನ್ನ ಚೇಂಬರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭರತ್ ಮತ್ತು ಸಂಕೇತ್ ಬರ್ತಾರೆ. ಅವ್ರನ್ನ ನೋಡಿ, ರಾಮ್, ಏನಿಬ್ರು ಒಟ್ಟಿಗೆ ಬಂದಿದ್ದೀರಾ? ಏನು ವಿಷಯ? ಬ್ರೋ, ಏನಿಷ್ಟು ಕೂಲಾಗಿದೆಯಾ? ನಿನ್ನೆ ತಾನೇ ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿದೆ, ನೀನು ನೋಡಿದ್ರೆ ಆರಾಮಾಗಿದೆಯಾ? ಭರತ್, ನಾನು ಸುಮ್ಮನೆ ಅಲ್ಲ, ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ. ಇನ್ನು ಏನು ಡೇವಿಡ್ ಬರ್ತಾನೆ ಇರಿ. ಅಷ್ಟರಲ್ಲಿ ಡೇವಿಡ್ ನಿನ್ನೆ ಪಾರ್ಟಿ CCTV ಫುಟೇಜ್ ತೊಗೊಂಡು ಬರ್ತಾನೆ. ರಾಮ್ ಡೇವಿಡ್ ಕಡೆ ನೋಡ್ತಾ, ಏನಿ ಅಪ್ಡೇಟ್ಸ್? ನೋ ಸರ್, ಮುಖ ಪೂರ್ತಿ ಕವರ್ ಆಗಿದೆ, ಗುರ್ತು ಸಿಗ್ತಾ ಇಲ್ಲ. ರಾಮ್ ಅವನ ಹತ್ರ ಇದ್ದ ಪೆನ್ ಡ್ರೈವ್ ತೊಗೊಂಡು ಲ್ಯಾಪ್ಟಾಪ್ಗೆ ಹಾಕಿ ನೋಡೋಕ್ಕೆ ಶುರು ಮಾಡ್ತಾನೆ. ರಾಮ್ ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಒಂದ್ಸಲ ಸೀರಿಯಸ್ ಆಗಿದೆ ಡೇವಿಡ್ ಕಡೆ ನೋಡ್ತಾನೆ. ಡೇವಿಡ್ ಕೆಲಸದಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿರೋ ಹಾಗಿದೆ. ನೋ ಬಾಸ್, ಹಾಗೆಲ್ಲ ಏನಿಲ್ಲ. ಮತ್ತೆ ಇದು ಏನು ಡೇವಿಡ್ ಅಂತ ಲ್ಯಾಪ್ಟಾಪ್ ಅವನ ಕಡೆ ಟರ್ನ್ ಮಾಡ್ತಾನೆ. ಅದರಲ್ಲಿ ಆ ವ್ಯಕ್ತಿ ಎದೆ ಮೇಲೆ ಇರೋ ಟ್ಯಾಟು ಕಾಣಿಸುತ್ತೆ. ಕರೆಕ್ಟಾಗಿದೆ, ಅಬ್ಸರ್ವ್ ಮಾಡಿದರೆ ಮಾತ್ರ ಅದು ಗೊತ್ತಾಗುತ್ತೆ. ಏನು ಡೇವಿಡ್, ಇಷ್ಟು ದೊಡ್ಡ ಎವಿಡೆನ್ಸ್ ಇದೆ, ಆದರೂ ಏನೂ ಇಲ್ಲ ಅಂದೆ? ಸಾರಿ ಬಾಸ್, ನಾನು ಸರಿಯಾಗಿ ನೋಡಿಲ್ಲ. ನೋ ಡೇವಿಡ್, ನಾನು ನಿನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಇವಾಗ ಆ ಟ್ಯಾಟು ಇರೋ ವ್ಯಕ್ತಿನ ಹುಡುಕಬೇಕು. ಸರಿ, ನೀನು ಇವಾಗ ಹೋಗು. ಡೇವಿಡ್ ಹೋದ್ಮೇಲೆ ಸಂಕೇತ್ ರಾಮ್ ಹತ್ರ, ನೀನು ಅಜಯ್ ಮೇಲೆ ಡೌಟ್ ಇದೆ ಅಂತಿದ್ದೆ, ಏನಾಯಿತು? ಇವಾಗ ಡೌಟ್ ಇದೆ ಬಾವಾ. ನನಗೆ ಸಾನು ಪಾರ್ಟಿಯಿಂದ ಮಿಸ್ ಆದಾಗ ಅವನು ಪಾರ್ಟಿಲಿ ಇರಲಿಲ್ಲ. ಇವಾಗ ಏನು ಮಾಡ್ತೀಯಾ ರಾಮ್? ಭರತ್, ನೀನು ಅವ್ರ ಕಂಪನಿ ಜೊತೆ ಅರ್ಜೆಂಟಾಗಿ ಮೀಟಿಂಗ್ ಫಿಕ್ಸ್ ಮಾಡು. ಅದು ಕೂಡ ಅಜಯ್ ಕೂಡ ಬರಲೇಬೇಕು ಅಂತ ಅವರಿಗೆ ಇನ್ಫಾರ್ಮ್ ಮಾಡು. ಹ್ಞೂ ಸರಿ ಬ್ರೋ. ರಾಮ್, ಅದರಿಂದ ಏನು ಪ್ರಯೋಜನ? ಯಾಕಂದರೆ ನಿನ್ನೆ ನಾನು ಆ ವ್ಯಕ್ತಿ ಕೈ ತೀರ್ಚಿದೆ. ಅಜಯ್ ಕೈ ಸರಿ ಇದ್ದರೆ ಅವನು ಅಲ್ಲ ಅಂತ, ಸರಿ ಇಲ್ಲ ಅಂದರೆ ಅವನೇ ಸಾನುಗೆ ತೊಂದರೆ ಕೊಡ್ತಾ ಇರೋದು ಅಂತ ಕನ್ಫರ್ಮ್ ಆಗುತ್ತೆ. ಅವನು ಅಂತ ಗೊತ್ತಾದರೆ ಈ ರಾಮ್ನ ಇನ್ನೊಂದು ಮುಖ ನೋಡ್ತಾನೆ. ರಾಮು, ಕೂಲ್, ಮೊದಲು ಕನ್ಫರ್ಮ್ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಕಿದ್ದು. ಬ್ರೋ, ಮೀಟಿಂಗು ಎಷ್ಟು ಹೊತ್ತಿಗೆ ಅರೇಂಜ್ ಮಾಡಲಿ? ಮಧ್ಯಾಹ್ನ 3 ಗಂಟೆಗೆ ಮಾಡು, ನಂಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ಎಲ್ಲಿಗೆ ಮಾಮ ಇದಾದು? ನೀನು ಆಫೀಸ್ ಟೈಮಲ್ಲಿ ಹಾಗೆಲ್ಲ ಹೊರಗೆ ಹೋಗಲ್ಲ ಅಲ್ವಾ? ಸಾನು ಜೊತೆ ಲಂಚ್ ಕೋರ್ಗೆ ಹೋಗ್ತಾ ಇದ್ದೀನಿ. ಓಹೋ ಹಾಗೆ ಬ್ರೋ, ಏನು ವಿಷಯ? ಅದಕ್ಕೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ? ಹ್ಞೂ ಭರತ್, ನಮಗೆ ಹೇಳಿದೆ, ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರಲ್ವ ಬಾಮೈದ ಅಂತ ಅನ್ನಕ್ತಾನೆ. ಭರತ್, ಬಾಬಾ ನೀವು ಅಂದ್ಕೊಳ್ತಾರ ಅಲ್ಲ, ಅವಳ ಫ್ರೆಂಡ್ ಟ್ರೀಟ್ ಕೇಳಿದಾಳು, ಅದಕ್ಕೆ ಲಂಚ್ ಪ್ಲ್ಯಾನ್ ಅಷ್ಟೇ, ಇನ್ನೇನೂ ಇಲ್ಲ. ಓ ಅಷ್ಟೇನಾ? ನಾವೇನೋ ತಿಳ್ಕೊಂಡ್ವಿ. ನೀವಿಬ್ಬರು ಹಾಗೆ ತಿಳ್ಕೊತೀರಿ ಅಂತ ಗೊತ್ತು. ಇವಾಗ ಹೋಗಿ ಕೆಲಸ ನೋಡಿ, ನನಗೂ ಕೆಲಸ ಮಾಡೋಕೆ ಬಿಡಿ. ಬಾ ಭರತ್, ನಾವು ಹೋಗೋಣ. ನಮ್ಮಿಂದ ರಾಮ್ಗೆ ಸುಮ್ಮನೆ ಡಿಸ್ಟರ್ಬ್. ಬಾವಾ, ನಿಮ್ಮ ಡ್ರಾಮಾ ನಿಲ್ಲಿಸಿ, ಇಲ್ಲಿ ಅಕ್ಕ ಇಲ್ಲ ಅಂತ ನಗ್ತಾನೆ. ಭರತ್ ನಗ್ತಾ ಸಂಕೇತ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಇತ್ತ ಸಾನು ಬೆಳಗ್ಗೆ ಸ್ವಲ್ಪ ಪೇಷಂಟ್ಗೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾಳೆ, ಅವರಿಗೆ ಟ್ರೀಟ್ ಮಾಡೋಕ್ಕೆ ಚೇಂಬರಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಅಂಜು ಮತ್ತು ಪ್ರಥಮ್ ಬರ್ತಾರೆ. ಸಾನು, ಮುಗೀತಾ ಕೆಲಸ? ಹ್ಞೂ ಅಂಜು, ಹ್ಞೂ ಮುಗೀತು. ನಿಮ್ಮದು? ಹ್ಞೂ ಮುಗೀತು. ಮಧ್ಯಾಹ್ನ ರೌಂಡ್ಸ್ ಇದೆ. ಸಾನು, ನಿನಗೆ ಗೊತ್ತಾ, ಹಾಸ್ಪಿಟಲ್ ಹೊಸ ಡಾಕ್ಟರ್ ಬಂದಿದ್ದಾರೆ, ಎಷ್ಟು ಕ್ಯೂಟಾಗಿದ್ದಾರೆ ಗೊತ್ತಾ? ನೋಡಿದ ತಕ್ಷಣ ಇಷ್ಟ ಆಗ್ತಾರೆ. ಅಂಜು, ನೀನು ಒಂದು ವಿಷಯ ಹೇಳು, ಯಾವ ಹುಡುಗ ಸ್ವಲ್ಪ ಚೆನ್ನಾಗಿದ್ರು ಅವ್ರನ್ನ ನೀನು ಕ್ರಶ್ ಅಂತೀಯಾ? ಹೀಗೆ ಆದರೆ ಪ್ರಥಮ್ ಕತೆ ಏನು? ಸಾನು, ಪ್ರಥಮ್ ಇಸ್ ಮೈ ಲವ್. ಈ ಕ್ರಶ್ ಎಲ್ಲ ಜಸ್ಟ್ ನೋಡೋದಷ್ಟೇ. ನಿನ್ನ ಮಾತು ಒಂದೂ ಗೊತ್ತಾಗಲ್ಲ. ಬೆಳಿಗ್ಗೆ ರಾಮ್ನ ಕ್ರಶ್ ಅಂದೆ, ಇವಾಗ ಅದು ಯಾವುದೋ ಡಾಕ್ಟರ್, ಇನ್ನು ಸಂಜೆ ಇನ್ಯಾರೋ. ಪ್ರಥಮ್, ಯಾವುದಕ್ಕೂ ನೀವು ಹುಷಾರಾಗಿರಿ. ಪ್ರಥಮ್ ಸಾನು ಮಾತಿಗೆ ನಗ್ತಿರ್ತಾನೆ. ಅಂಜು ಪ್ರಥಮ್ ಕಡೆ ನೋಡಿ, ನೀನೇನು ನಗ್ತಾ ಇದೆಯಾ? ಅವಳ ಮಾತಿಗೆ ಸುಮ್ಮನೆ ಇರು ಅಂತ ಜೋರು ಮಾಡ್ತಾಳೆ. ಪ್ರಥಮ್ ಅಂಜು ಹಾಗೆ ಹೇಳಿದ್ದು ಕೇಳಿ ಸುಮ್ಮನೆ ಇರ್ತಾನೆ. ಅಂಜು, ಪಾಪ ಕಣೆ ಪ್ರಥಮ್, ನೀನು ಅವನಿಗೆ ಯಾಕೆ ಜೋರು ಮಾಡ್ತೀಯಾ? ಏನು ಪಾಪನ? ಇವನು ಮನೇಲಿ ಹೇಗಿರ್ತಾನೆ ಗೊತ್ತಾ? ಇವನಿಂದ ಅಮ್ಮ ಡೈಲಿ ನನಗೆ ಬೈತಾರೆ ಗೊತ್ತಾ ಅಂತ ಮುಖ ಸಣ್ಣದು ಮಾಡ್ತಾಳೆ. ಯಾಕಂಜು ಆಂಟಿ ಬೈತಾರೆ? ನಾನು ಮಾತಾಡಲ್ಲ ಆಂಟಿ ಹತ್ರ? ಅಯ್ಯೋ ಬೇಡಮ್ಮ, ನೀನು ಬಂದು ಹೇಳಿದರೆ ಸುಮ್ಮನೆ ಇರಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ, ನಾನೇನು ಮಾಡಿದೆ ನಿನಗೆ? ನೀನೇನು ಮಾಡಿಲ್ಲ. ನಿನಗೆ ಮತ್ತೆ ಈ ಪ್ರಥಮ್ಗೆ ಅಡುಗೆ ಮಾಡೋಕ್ಕೆ ಬರುತ್ತೆ ಅಲ್ವಾ, ಅದೇ ಪ್ರಾಬ್ಲಮ್. ಅಂಜು, ನನಗೆ ಅರ್ಥ ಆಗಿಲ್ಲ, ಸರಿಯಾಗಿ ಹೇಳು. ಸಾನು, ನಾನು ಹೇಳ್ತೀನಿ, ಇವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಅಡುಗೆ ಏನು ಕಾಫಿ ಕೂಡ ಬರಲ್ಲ, ಅದಕ್ಕೆ ಆಂಟಿ ಬೈತಿರ್ತಾರೆ ಅಡುಗೆ ಖಾಲಿ ಅಂತ ನಗ್ತಾನೆ. ಅಂಜು, ಇಷ್ಟೇನಾ? ಅಡುಗೆ ಮಾಡೋದು ಕಲಿಯೋದೇನು ದೊಡ್ಡ ವಿಷಯ ಅಲ್ಲ, ನೀನು ಡಾಕ್ಟರ್ ಆಗಿದೆಯಾ ಅಂದಮೇಲೆ ಕಲಿತೀಯ ಬಿಡು.
ಇವಾಗ ಮೀಟಿಂಗ್ ಇದೆ ಅಲ್ವಾ, ಬನ್ನಿ ಹೋಗೋಣ ಅಂತ ಪ್ರಥಮ್ ಮತ್ತು ಸಾನು ಅಂಜುನ್ ಕರ್ಕೊಂಡು ಹೋಗ್ತಾರೆ. ಸಾನು ಮತ್ತು ಪ್ರಥಮ್ ಅಂಜುನ್ ಕರ್ಕೊಂಡು ಮೀಟಿಂಗ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಡಾಕ್ಟರ್ ಎಲ್ಲ ಸೇರಿರ್ತಾರೆ. ಮೀಟಿಂಗ್ ಶುರು ಆಗೋಕೆ ಇನ್ನೂ ಟೈಮ್ ಇರುತ್ತೆ. ಸಾನು ಮತ್ತು ಅಂಜು ಮಾತಾಡ್ತಿರ್ತಾರೆ. ಸಾನು ಬಂದಾಗಿಂದ ಒಂದು ಜೋಡಿ ಕಣ್ಣುಗಳು ಸಾನುನ ನೋಡ್ತಾ ಇರುತ್ತೆ. ಸಾನುಗೆ ಅದರ ಕಡೆ ಗಮನ ಇಲ್ಲ. ಸಾನು ಅಂಜು ಮಾತಿಗೆ ನಗ್ತಾ ಕೂತಿದ್ದಾಳೆ. ಆ ಜೋಡಿ ಕಣ್ಣಿನ ಒಡೆಯ ಸಾನು ಹತ್ರ ಹೋಗಬೇಕು ಮೀಟಿಂಗ್ ರೂಮ್ಗೆ. ಡೀನ್ ಜೊತೆ ಮಾಧವ್ ಮತ್ತು ಇತರೆ ಬೋರ್ಡ್ ಮೆಂಬರ್ಸ್ ಬರ್ತಾರೆ. ಮಾಧವ್ ಅವರು ಒಂದ್ಸಲ ಮೀಟಿಂಗ್ ರೂಮ್ ಸುತ್ತ ಕಣ್ಣುಗಳು ಹಾಯಿಸಿ ತಮ್ಮ ಮಾತು ಶುರು ಮಾಡ್ತಾರೆ. ಹಲೋ ಡಾಕ್ಟರ್, ನೀವೆಲ್ಲ ಸೇರಿದ್ದು ತುಂಬ ಖುಷಿ ಆಯಿತು. ನಾನು ಜಾಸ್ತಿ ಸುತ್ತಿ ಬಳಸಿ ಮಾತಾಡಲ್ಲ. ವಿ ಆರ್ ಡಾಕ್ಟರ್ಸ್, ನಮಗೆ ಟೈಮ್ ತುಂಬ ಇಂಪಾರ್ಟೆಂಟ್. ಇವತ್ತಿನ ಮೀಟಿಂಗ್ ಉದ್ದೇಶ ಬಂದು ಇನ್ಮೇಲೆ ಶಿಫ್ಟ್ ವೈಸ್ ಕೆಲಸ ಮಾಡೋದ್ರ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ. ಸರ್ಜನ್ ಡಾಕ್ಟರ್ಸ್ ಎಲ್ಲ ಡೇ ಶಿಫ್ಟ್ ಮಾತ್ರ ಮಾಡಲಿ, ಯಾಕಂದರೆ ಆಪರೇಷನ್ ಎಲ್ಲ ಆಲ್ಮೋಸ್ಟ್ ಡೇ ಟೈಮಲ್ಲಿ ಮಾಡ್ತೀವಿ. ಇನ್ನು ಎಮರ್ಜೆನ್ಸಿ ಇದ್ದರೆ ಮಾತ್ರ ಅವರಿಗೆ ನೈಟ್ ಶಿಫ್ಟ್. ಇನ್ನು ಉಳಿದ ಡಾಕ್ಟರ್ಸ್ 15 ಡೇಸ್ ನೈಟ್ ಆ್ಯಂಡ್ ಡೇ ಶಿಫ್ಟ್. ಈ ಟೈಮ್ ಟೇಬಲ್ ನಾಳೆಯಿಂದ ಫಾಲೋ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮೇಲಲ್ಲಿ ತಿಳಿಸ್ತೀವಿ. ಇನ್ನು ನಮ್ಮ ಹಾಸ್ಪಿಟಲ್ ಚೇರ್ಮನ್ ರಮೇಶ್ ಚಕ್ರವರ್ತಿ ಬಂದಿದ್ದಾರೆ. ಅವರು ನಿಮ್ಮ ಹತ್ರ ಮಾತಾಡ್ತಾರೆ. ಹಲೋ ಎವ್ರಿವನ್, ಐ ಹೋಪ್ ನಿಮಗೇನು ಪ್ರಾಬ್ಲಮ್ ಆಗಿಲ್ಲ ಅಂತ. ಈ ಹಾಸ್ಪಿಟಲ್ ನನ್ನ ತಂದೆ ಕನಸು. ಸೊ ಈ ಹಾಸ್ಪಿಟಲ್ ಬಗ್ಗೆ ಯಾವುದೇ ನೆಗೆಟಿವ್ ಕಮೆಂಟ್ ಬರೋದು ನನಗೆ ಇಷ್ಟ ಆಗಲ್ಲ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಂಗೆ ತಿಳಿಸಿ, ಅಥವಾ ಮಾಧವ್ ಸರ್ ಹತ್ರ ಹೇಳಿದ್ರು ನಾವು ಅದನ್ನು ಸಾಲ್ವ್ ಮಾಡ್ತೀವಿ. ಇನ್ನು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂತ ಯಾರಾದರೂ ಗೆಸ್ಟ್ ಮಾಡ್ತೀರಾ? ಎಲ್ಲ ಡಾಕ್ಟರ್ಸ್ ಏನಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಹಾಸ್ಪಿಟಲ್ಗೆ ಇಬ್ಬರು ಕಾರ್ಡಿಯಾಲಜಿಸ್ಟ್ ಬಂದಿದ್ದಾರೆ. ಅವರನ್ನು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಡಾಕ್ಟರ್ ಸಾನ್ವಿ ರಾಮ್, ದಿ ಫೇಮಸ್ ಕಾರ್ಡಿಯಾಲಜಿಸ್ಟ್ ಇನ್ ಇಂಡಿಯಾ. ಪ್ಲೀಸ್ ಕಮ್ ಆನ್ ದಿ ಸ್ಟೇಜ್. ಸಾನು ಸುಮ್ಮನೆ ರಮೇಶ್ ಅವರನ್ನೇ ನೋಡ್ತಿರ್ತಾಳೆ. ಅಂಜು ಸಾನು ಹತ್ರ, ಸಾನು ನಿನ್ನೆ ಕರೀತಾ ಇರೋದು, ಹೋಗು. ಸಾನು ಸುಮ್ಮನೆ ತಲೆ ಆಡಿಸಿ ಸ್ಟೇಜ್ ಮೇಲೆ ಹೋಗಿ ರಮೇಶ್ ಪಕ್ಕ ನಿಲ್ತಾಳೆ. ಡಾಕ್ಟರ್ ಸಾನ್ವಿ ಕೇವಲ ಡಾಕ್ಟರ್ ಮಾತ್ರ ಅಲ್ಲ, ನನ್ನ ಸೊಸೆ ಕೂಡ ಹೌದು. ಅವ್ರು ಹಾಗೆ ಹೇಳ್ತಿದ್ದಾಗೆ ಮೀಟಿಂಗ್ ರೂಮ್ ಪೂರ್ತಿ ಆಶ್ಚರ್ಯದಿಂದ ಸಾನುನ ನೋಡುತ್ತೆ. ಹೌದು, ಸಾನ್ವಿ ರಾಮ್ ಚಕ್ರವರ್ತಿ ಹೆಂಡತಿ, ಚಕ್ರವರ್ತಿ ಮನೆ ಸೊಸೆ. ಇನ್ನೊಬ್ಬರು ಫೇಮಸ್ ಡಾಕ್ಟರ್ ಸಮರ್ಥ್. ಪ್ಲೀಸ್ ಕಮ್ ಆನ್ ಸ್ಟೇಜ್. ಸಮರ್ಥ್ ಎದ್ದು ಸ್ಟೇಜ್ ಮೇಲೆ ಹೋಗ್ತಾರೆ. ಹೀ ಇಸ್ ಸಮರ್ಥ್, ಫಾರಿನ್ನಿಂದ ಬಂದಿದ್ದಾರೆ. ವೆಲ್ಕಮ್ ಡಾಕ್ಟರ್. ಇನ್ನು ಈ ಮೀಟಿಂಗ್ನ ಎಂಡ್ ಮಾಡೋಣ. ಐ ಹೋಪ್ ನೀವೆಲ್ಲ ಸರಿಯಾಗಿ ವರ್ಕ್ ಮಾಡ್ತೀರಾ ಅಂತ. ಮೀಟಿಂಗ್ ಮುಗಿಸಿ ರಮೇಶ್ ಮಾಧವ್ ಜೊತೆ ಹೋಗ್ತಾರೆ. ಸಾನು ಅಂಜು ಮತ್ತು ಪ್ರಥಮ್ ಮೀಟಿಂಗ್ ರೂಮಿಂದ ಹೊರಗಡೆ ಬರ್ತಾರೆ. ಉಳಿದ ಡಾಕ್ಟರ್ ಸಾನುನ ಮಾತಾಡಿಸಿ ಹೋಗ್ತಾರೆ. ಸಾನು ಅವರನ್ನೆಲ್ಲ ಮಾತಾಡಿಸಿ ಅಂಜು ಮತ್ತು ಪ್ರಥಮ್ ಹತ್ರ ಬರ್ತಾಳೆ. ಪ್ರಥಮ್, ಸಾನು ಬಂದಿದ್ದು ನೋಡಿ ಸಾನು, ನೀನು ಹೀಗೆ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ನಾನೇನು ಮಾಡಿದೆ ಪ್ರಥಮ್, ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ಸಾನು, ನೀನು ರಾಮ್ ಸರ್ ವೈಫ್ ಅಂತ ಹೇಳಿಲ್ಲ. ಪ್ರಥಮ್, ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಇವತ್ತು ಊಟಕ್ಕೆ ಕರೆದಿದ್ದೀನಲ್ವಾ, ಮೀಟ್ ಮಾಡಿಸೋಕೆ. ಪ್ರಥಮ್, ನಿನಗೆ ಕೋಪ ಸೂಟ ಆಗಲ್ಲ ಬಿಡು. ಮಧ್ಯಾಹ್ನ ರಾಮ್ ಸರ್ನ ಮೀಟ್ ಮಾಡುವಂತೆ. ಆಯಿತು ಬಿಡಿ, ನಿಮ್ಮಿಬ್ಬರು ಮಧ್ಯ ನನ್ನ ಮಾತೇಲಿ ಕೇಳ್ತೀರಾ? ಅಂಜು ಮತ್ತು ಸಾನು ಅವ್ರ ಮಾತಿಗೆ ನಗ್ತಾರೆ. ಅವ್ರು ನಗ್ತಾ ಇರಬೇಕಾದ್ರೆ ಅಲ್ಲಿಗೆ ಸಮರ್ಥ್ ಬರ್ತಾನೆ. ಹಾಯ್ ಡಾಕ್ಟರ್ಸ್, ನಾನು ಜಾಯ್ನ್ ಆಗಲ್ಲ ನಿಮ್ಮ ಮಾತುಕತೆಯಲ್ಲಿ? ಸಮರ್ಥ್ ಬಂದದ್ದು ನೋಡಿ ಸಾನು ಮತ್ತು ಅಂಜು ನಗು ನಿಲ್ಲಿಸ್ತಾರೆ. ಯಾಕೇನಾಯಿತು? ನಾನು ಬಂದದ್ದು ಇಷ್ಟ ಆಗಿಲ್ವಾ? ಹಾಗೇನಿಲ್ಲ ಡಾಕ್ಟರ್. ಹಾಯ್ ಹ್ಯಾಮ್ ಡಾಕ್ಟರ್ ಪ್ರಥಮ್, ಪ್ರೀಡಿಯೋಟ್ರಿಷನ್. ಹಾಯ್ ಹ್ಯಾಮ್ ಡಾಕ್ಟರ್ ಸಮರ್ಥ್, ಕಾರ್ಡಿಯೋಲಜಿಸ್ಟ್. ನೀವು ನನ್ನ ಸಮರ್ಥ್ ಅಂತಾನೆ ಕರೀರಿ. ಸಮರ್ಥ್ ಸಾನು ಮತ್ತು ಅಂಜು ಕಡೆ ನೋಡ್ತಾನೆ. ಅಂಜಲಿ ಸಮರ್ಥ್ ಕಡೆ ನೋಡಿ, ಹಾಯ್ ಆಮ ಅಂಜಲಿ, ಗೈನಕಾಲಜಿಸ್ಟ್. ಇವಳು ನಮ್ಮ ಫ್ರೆಂಡ್ ಸಾನ್ವಿ, ಅವಾಗಲೇ ಸರ್ ಹೇಳಿದ್ರಲ್ವಾ. ಹಾಯ್ ಸಾನ್ವಿ ಅವರೇ, ನಮ್ಮ ಹತ್ರ ಮಾತಾಡಲ್ವಾ? ಹಾಗೇನಿಲ್ಲ ಡಾಕ್ಟರ್, ನೀವು ಮಾತಾಡ್ತಾ ಇದ್ದೀರಿ ಅಲ್ವಾ, ಅದಕ್ಕೆ ಸೈಲೆಂಟ್ ಇದ್ದೆ. ಸಾನು ಅಂಜು ಕಡೆ ತಿರುಗಿ ಲಂಚ್ ಬ್ರೇಕಲ್ಲಿ ಸಿಕ್ಕಿ ನನಗೆ ವರ್ಕ್ ಇದೆ ಅಂತ ಅಲ್ಲಿಂದ ಹೋಗ್ತಾಳೆ. ಸಮರ್ಥ್ ಸಾನು ಹೋದ ಕಡೆ ನೋಡ್ತಾ ಇರ್ತಾನೆ. ಪ್ರಥಮ್ ಅಂಜುನ ಕರ್ಕೊಂಡು ಹೋಗ್ತಾನೆ. ಸಮರ್ಥ್ ಸಾನು ಹೋದ ಕಡೆ ನೋಡ್ತಾ, ಇಂಜು ನಿನ್ನ ನೋಡ್ತಾ ಇದ್ದರೆ ನಾನು ನನ್ನೇ ಮರಿತೀನಿ. ನೀನು ಯಾಕೆ ನನ್ನ ಹತ್ರ ಮಾತಾಡಿಲ್ಲ ಫಸ್ಟ್ ಟೈಮ್ ಅಂತಾನ? ನಿನ್ನ ಹತ್ರ ಮಾತಾಡೋ ಹಾಗೆ ಮಾಡ್ತೀನಿ ಅಂತ ಅಲ್ಲಿಂದ ತನ್ನ ಚೇಂಬರ್ಗೆ ಹೋಗ್ತಾನೆ. ಮಧ್ಯಾಹ್ನ ಆಗ್ತಿದ್ದಾಗೆ ಸಾನು ಅಂಜು ಚೇಂಬರ್ಗೆ ಹೋಗ್ತಾಳೆ. ಅಂಜು, ಮುಗಿತಾ ಕೆಲಸ, ಹೊಡೋಣ? ಆಯ್ತು ಸಾನು, ಮುಗೀತು 5 ಮಿನಿಟ್ಸ್ ಅಂತ ಒಬ್ಬ ಪೇಷಂಟ್ ಫೈಲ್ ನೋಡ್ತಿರ್ತಾಳೆ. ಅಂಜು ಸೀರಿಯಸ್ ಆಗಿ ಫೈಲ್ ನೋಡ್ತಾ ಇರ್ತಾಳೆ.
ಅಂಜು ಎನಿಥಿಂಗ್ ಸೀರಿಯಸ್? ಅಂಜು ಫೈಲ್ ಮಡಚಿ ಇಟ್ಟು ಹ್ಞೂ ಸಾನು, ಒಬ್ಬರು ಪೇಷಂಟ್ ಫೈಲ್ ಅದು. ಮದುವೆ ಆಗಿ ತುಂಬ ವರ್ಷ ಆದಮೇಲೆ ಮಗು ಆಗ್ತಿದೆ. ಆದರೆ ಏನಂಜು ಏನಾಯಿತು ಹೇಳು? ಪ್ರೆಗ್ನೆನ್ಸಿ ತುಂಬ ಕಾಂಪ್ಲಿಕೇಟ್. ಮಗು ಅಥವಾ ತಾಯಿ ಇಬ್ಬರಲ್ಲೊಬ್ಬರು ಮಾತ್ರ ಉಳಿಯೋ ಚಾನ್ಸ್ ಇದೆ. ಸಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ಅಂಜು ಅವ್ರಿಗೆ ಇವಾಗ ಎಷ್ಟು ತಿಂಗಳು? 7 ಮಂತ್. ಸಾನು ಅವ್ರಿಗೆ ನಾನು ಮೊದಲೇ ಹೇಳಿದ್ದೆ ಮಗು ಅಬಾರ್ಷನ್ ಮಾಡೋಣ ಅಂತ. ಆದರೆ ಅವ್ರ ಮನೆಯವ್ರ ಅಥವಾ ಹಸ್ಬೆಂಡ್ ಬೇಡ ಅಂದ್ರ. ಅವ್ರ ಹಸ್ಬೆಂಡ್ ಮಗು ಬೇಡ, ತನಗೆ ವೈಫ್ ಮುಖ್ಯ ಅಂತಾರೆ. ಆದರೆ ಪೇಷಂಟ್ ರೆಡಿ ಇರಲಿಲ್ಲ ಅದಕ್ಕೆ. ಅಂಜು ಡೋಂಟ್ ವರಿ, ಇನ್ನೂ ಟೈಮ್ ಇದೆ ಅಲ್ವಾ? ಹೋಪ್ ಫಾರ್ ದಿ ಬೆಸ್ಟ್. ನಾನು ಹಾಗೆ ಅಂದ್ಕೊಂಡಿದ್ದೀನಿ, ಏನಾದರೂ ಇಂಪ್ರೂವ್ ಇದೆಯಾ ಅಂತ ನೋಡ್ತಾ ಇದ್ದೆ ಅಷ್ಟೇ. ಬಾ, ಟೈಮ್ ಆಯಿತು, ಹೋಗೋಣ ಊಟಕ್ಕೆ. ಅಂಜು, ಇಲ್ಲಿ ಹತ್ತಿರದಲ್ಲಿರೋ ಹೋಟೆಲ್ಗೆ ಹೋಗೋಣ. ಯಾವುದಿದೆ ಹೇಳು, ನಾನು ರಾಮ್ಗೆ ಹೇಳಬೇಕು. ಹ್ಞೂ ಸರಿ, ಇಲ್ಲಿಂದ 15 ಮಿನಿಟ್ಸ್ ಅಷ್ಟೇ ದೂರದಲ್ಲಿ ಒಂದು ಒಳ್ಳೆಯ ರೆಸ್ಟೋರೆಂಟ್ ಇದೆ. ಆದರೆ ರಾಮ್ ಸರ್ ಅಲ್ಲಿಗೆ ಬರ್ತಾರೆ. ನೀನು ಅಡ್ರೆಸ್ ಹೇಳು, ನಾನು ಅವರಿಗೆ ಮೆಸೇಜ್ ಮಾಡ್ತೀನಿ ಅಂತ ಹೇಳಿ ಮೆಸೇಜ್ ಮಾಡ್ತಾಳೆ. ಸಾನು ಮತ್ತು ಅಂಜು ಪ್ರಥಮ್ ಇತ್ತ ಕಡೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಪ್ರಥಮ್ ಸಮರ್ಥ್ ಜೊತೆ ಮಾತಾಡ್ತಾ ಇರ್ತಾನೆ. ಅಂಜು ಪ್ರಥಮ್ ಹತ್ರ ಬಂದು, ಪ್ರಥಮ್ ಹೊರಡೋಣ. ಅಂಜಲಿ ಕ್ಯಾಂಟೀನ್ ತಾನೆ, ನಾನು ಬರ್ತೀನಿ ನಿಮ್ಮ ಜೊತೆ ಊಟಕ್ಕೆ. ನನಗೆ ಇಲ್ಲಿ ಯಾರೂ ಕೂಡ ಸರಿಯಾಗಿ ಪರಿಚಯ ಇಲ್ಲ. ಅಂಜಲಿ ಒಮ್ಮೆ ಸಾನು ಕಡೆ ನೋಡಿ, ಇಲ್ಲ ಸಮರ್ಥ್, ನಾವು ಹೊರಗಡೆ ಊಟಕ್ಕೆ ಹೋಗ್ತಿದ್ದೀವಿ, ಸಾನು ಕಡೆಯಿಂದ ಟ್ರೀಟ್ ಇದೆ. ಹೌದಾ, ಪರವಾಗಿಲ್ಲ. ಹೌದು, ಏನಕ್ಕೆ ಟ್ರೀಟ್ ಕೊಡಿಸ್ತಿದ್ದಾರೆ? ಅದು ಸಾನು ಮದುವೆ ಆಗಿದ್ದಾಳೆ, ಅದೇ ಖುಷಿಯಲ್ಲಿ ಟ್ರೀಟ್. ಹೌದಾ, ಕಂಗ್ರಾಟ್ಸ್ ಸಾನ್ವಿ. ಥ್ಯಾಂಕ್ಸ್ ಸಮರ್ಥ್, ನೀವು ಕೂಡ ನಮ್ಮ ಜೊತೆ ಬರ್ಬೋದು. ಥ್ಯಾಂಕ್ಸ್, ಆದರೆ ನನ್ನ ನೀವು ಫ್ರೆಂಡಾಗಿ ತಿಳ್ಕೊಂಡ್ರೆ ಮಾತ್ರ. ಆಯಿತು ಸರಿ, ಓಕೆ ಬನ್ನಿ ನೀವು ನಮ್ಮ ಜೊತೆ. ಆಯಿತು ಸರಿ ಅಂತ ಸಮರ್ಥ್ ಅವ್ರ ಜೊತೆ ಹೋಗೋಕ್ಕೆ ಒಪ್ಕೊಳ್ತಾನೆ. ನನಗೂ ಒಬ್ಬರು ಪಾರ್ಟ್ನರ್ ಸಿಕ್ಕಿದ್ರು. ನಿಮಗೆ ಗೊತ್ತಾ ಸಮರ್ಥ್, ಈ ಹುಡುಗಿರ ಮಧ್ಯೆ ಒಬ್ಬ ಹುಡುಗ ಇರಬಾರ್ದು, ನಮ್ಮ ಮಾತಿಗೆ ಬೆಲೆನೇ ಇರಲ್ಲ. ಅಂಜು ಪ್ರಥಮ್ನ ಗುರಾಯಿಸ್ತಾ, ಇವಾಗಲೂ ನಿನ್ನ ಮಾತಿಗೆ ಯಾರೂ ಬೆಲೆ ಕೊಡಲ್ಲ. ನಡಿ ಸುಮ್ಮನೆ, ಆಮೇಲೆ ಲೇಟ್ ಆಗುತ್ತೆ. ನಡಿ, ತಿಂಡಿ ಪೋತಿ ತಿನ್ನೋದಕ್ಕೆ ಮಾತ್ರ ಬರುತ್ತೆ, ಆದರೆ ಮಾಡೋಕ್ಕೆ ಬರಲ್ಲ. ಪ್ರಥಮ್, ಸುಮ್ಮನೆ ಇದ್ದರೆ ಸರಿ. ಇಲ್ಲ, ಚೆನ್ನಾಗಿರಲ್ಲ. ಏನು ಚೆನ್ನಾಗಿರಲ್ಲ ನೋಡು, ಸಾನು ಕೂಡ ನಗ್ತಾ ಇದ್ದಾಳೆ. ಅಂಜು ಸಾನು ಕಡೆ ತಿರುಗಿ, ನೀನು ನನ್ನ ಫ್ರೆಂಡ್ ಅಥವಾ ಅವನ ಫ್ರೆಂಡ್ ಹೇಳು? ನಿನ್ನ ಫ್ರೆಂಡ್ ಆಯಿತಾ? ನೀವಿಬ್ಬರು ಮಕ್ಕಳ ಥರ ಆಡೋದು ಬಿಡಿ, ಇನ್ನು ಸ್ವಲ್ಪ ದಿನದಲ್ಲಿ ಇಬ್ಬರು ಮದುವೆ ಆಗ್ತೀರಾ. ಏನು ಹೇಳ್ತಾ ಇದ್ದೀರಾ ಸಾನ್ವಿ ನೀವು? ಇವರಿಬ್ಬರು ಲವರ್ಸಾ? ಹ್ಞೂ ಸಮರ್ಥ್, ಇಬ್ಬರು ಲವರ್ಸ್. ಪ್ರಥಮ್, ನೀವು ನನಗೆ ಹೇಳೇ ಇಲ್ಲ. ಹೇಳಬೇಕು ಅಂತಾನೇ ಇದ್ದೆ, ಅಷ್ಟರಲ್ಲಿ ಇವಳು ಬಂದಳು, ಅದಕ್ಕೆ ವಿಷಯ ಹೇಳೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡಿ, ಆದರೂ ನಿಮ್ಮ ಪೇರು ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಸಮರ್ಥ್. ಸರಿ, ಹೊರಡೋಣ. ಸರಿ ಬನ್ನಿ ರಾಮ್, ವೆಯ್ಟ್ ಮಾಡ್ತಾ ಇರ್ಬೋದು. ಪ್ರಥಮ್, ನಿಮ್ಮ ಕಾರಲ್ಲಿ ಹೋಗೋಣ, ನಾನು ಕಾರ್ ತಂದಿಲ್ಲ. ಸರಿ ಸಾನು ಅಂತ ನಾಲ್ವರು ರೆಸ್ಟೋರೆಂಟ್ ಕಡೆ ಹೋಗ್ತಾರೆ. ಇತ್ತ ರಾಮ್ ಕೆಲಸದಲ್ಲಿ ಬ್ಯುಸಿ ಇರ್ತಾನೆ. ಅವನಿಗೆ ಟೈಮ್ ಆಗಿದ್ದು ಕೂಡ ಗೊತ್ತಾಗಲ್ಲ. ರಾಮ್ ಚೇಂಬರ್ಗೆ ಸಂಕೇತ್ ಬರ್ತಾರೆ. ಬ್ರೋ, ನೀನು ಇನ್ನೂ ಹೋಗಲ್ವಾ? ಇಟ್ಸ್ ಲಂಚ್ ಟೈಮ್. ರಾಮ್ ಅವನ ಮಾತು ಕೇಳಿ ವಾಚ್ ನೋಡ್ತೇನೆ. ಆಲ್ರೆಡಿ ಟೈಮ್ ಆಗಿದೆ ಅಂತ ಹೇಳ್ತಾನೆ. ಬಾ ಮೈದಾ, ಬೇಕು ಹೋಗು ಎಲ್ಲ. ನನ್ನ ತಂಗಿ ಕೋಪ ಬಂದರೆ ಕಷ್ಟ. ಹ್ಞೂ ಬಾವ, ಸರಿ ಅಂತ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಅವರಿಬ್ಬರಿಗೂ ತಿಳಿಸಿ ಹೋಗ್ತಾನೆ. ರಾಮ್ ಕೆಳಗೆ ಬಂದ ತಕ್ಷಣ ಡೇವಿಡ್ ಬಂದು ಕಾರ್ ಡೋರ್ ತೆಗಿತಾನೆ. ಕಾರ್ ಒಳಗೆ ಕೂತ ರಾಮ್ ಡೇವಿಡ್ಗೆ ಸಾನು ಕಳಿಸಿದ ಅಡ್ರೆಸ್ ಹೇಳಿ ಸುಮ್ಮನೆ ಸೀಟಿಗೆ ಹೊರಗೆ ಕೂತ್ಕೊಳ್ತಾನೆ. ಕಾರ್ ಹೊರಟ ಅರ್ಧ ಗಂಟೆಲಿ ರೆಸ್ಟೋರೆಂಟ್ ಹತ್ರ ಬರ್ತಾರೆ. ನಾಲ್ವರು ರೆಸ್ಟೋರೆಂಟ್ ಬರ್ತಾರೆ. ಅದೊಂದು ಫ್ಯಾಮಿಲಿ ರೆಸ್ಟೋರೆಂಟ್. ಹಾಸ್ಪಿಟಲ್ ಕೂಡ ಹತ್ತಿರದಲ್ಲೇ ಇರುತ್ತೆ. ನಾಲ್ವರು ಬಂದು ಒಂದು ಟೇಬಲ್ ಬಳಿ ಬರ್ತಾರೆ. ಅದು ಒಂದು ರೌಂಡ್ ಟೇಬಲ್. ಪ್ರಥಮ್ ಮತ್ತು ಅಂಜು ಒಟ್ಟು ಕೂತ್ಕೊಳ್ತಾರೆ. ಸಮರ್ಥ್ ಸಾನು ಮತ್ತು ಪ್ರಥಮ್ ಮಧ್ಯೆ ಬಂದು ಕೂತ್ಕೊಳ್ತಾನೆ. ಅಲ್ಲಿದ್ದು ಯಾರೂ ಕೂಡ ಇದರ ಬಗ್ಗೆ ಗಮನ ಕೊಡಲ್ಲ. ಆದರೆ ಸಮರ್ಥ್ ಬೇಕು ಅಂತಾನೆ ಸಾನು ಪಕ್ಕ ಬಂದು ಕೂತಿರ್ತಾನೆ. ರಾಮ್ಗೆ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಂಜು ಸಾನು ಕಡೆ ನೋಡ್ತಾ, ಸಾನು ಇನ್ನೆಷ್ಟೊತ್ತಾಗುತ್ತೆ, ಕಾಲ್ ಮಾಡಿ ಕೇಳು. ಅಂಜು, ಏನು ಮಾತಾಡ್ತೀಯಾ? ಈಸ್ ನಾಟ್ ಎ ಕಾಮನ್ ಮ್ಯಾನ್, ಅವ್ರಿಗೆ ತುಂಬ ಕೆಲಸ ಇರುತ್ತೆ ಅಲ್ವಾ ಸಾನು, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಅಂಜು ಸಮರ್ಥ್ ಕಡೆ ನೋಡ್ತಾ, ಸಮರ್ಥ್, ನಮಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ಹೇಳ್ತೀರಾ? ಸಮರ್ಥ್ ನಗ್ತಾ, ಸರಿ ಹೇಳ್ತೀನಿ ಕೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು. ನಾನು MBBS ಓದಿದ್ದು ಮಾತ್ರ ಫಾರಿನಲ್ಲಿ. ಅದು ನನ್ನ ತಂದೆ ಕನಸು. ಸೊ ಇವಾಗ ನಾನು ಒಬ್ಬನೇ ಇದ್ದೀನಿ. ಅಪ್ಪ ಅಮ್ಮ ಊರಲ್ಲಿ ಸೆಟಲ್ ಆಗಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಮತ್ತು ಲವ್ ಮದುವೆ ಬಗ್ಗೆ ಏನೂ ಹೇಳೇ ಇಲ್ಲ ನೀವು? ಅಂಜಲಿ, ನಾನಿನ್ನು ಸಿಂಗಲ್. ನಿಮ್ಮ ಫ್ರೆಂಡ್ ಯಾರಾದರೂ ಇದ್ದರೆ ಹೇಳಿ ಅಂತ ಸಾನು ನೋಡ್ತಾ ಹೇಳ್ತಾನೆ. ಅಂಜು ನಗ್ತಾ, ನೀವು ತುಂಬ ಲೇಟ್ ಸಮರ್ಥ್.
ಯಾಕೆ ಏನಾಯ್ತು ಅಂಜಲಿ? ನನಗಿರೋ ಒಬ್ಬಳೇ ಬೆಸ್ಟ್ ಫ್ರೆಂಡ್ ಸಾನು, ಅವಳು ಆಲ್ರೆಡಿ ಮದುವೆ ಆಗಿದ್ದಾಳೆ. ಸಮರ್ಥ್ ಅವಳ ಮಾತಿಗೆ ನಗ್ತಾ ಇದ್ದರು. ಈ ನಿನ್ನ ಫ್ರೆಂಡ್ ನನ್ನ ಹೆಂಡತಿಯಾಗಿ ನಾನು ಮಾಡ್ಕೊಳ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಹೀಗೆ ಅವರು ಮಾತಾಡ್ತಾ ಇರಬೇಕಾದ್ರೆ ಅವರಿದ್ದಲ್ಲಿ ಒಬ್ಬ ಮುಖಕ್ಕೆ ಮಾಸ್ಕ್ ಹಾಕಿ ಬರ್ತಾ ಇರೋದು ಸಾನು ಡೋರ್ ಮೂಲಕ ನೋಡ್ತಾಳೆ. ಸಾನುಗೆ ಒಂದು ಕ್ಷಣವನ್ನು ನೋಡಿ ಭಯ ಆಗುತ್ತೆ. ನಿನ್ನೆ ನಡೆದ ಘಟನೆ ನೆನಪಾಗುತ್ತೆ. ಸಾನು ಭಯದಲ್ಲಿ ನಡಕ್ತಿರ್ತಾಳೆ. ಅವಳನ್ನು ನೋಡಿದ ಸಮರ್ಥ್, ಸಾನ್ವಿ ಏನಾಯಿತು, ಆರ್ ಯು ಓಕೆ? ಸಮರ್ಥ್ ಮಾತು ಕೇಳಿ ಪ್ರಥಮ್ ಮತ್ತು ಅಂಜು ಕೂಡ ಸಾನು ನೋಡಿ ಎದ್ದು ಅವಳ ಬಳಿ ಬರ್ತಾರೆ. ಅಂಜು, ಸಾನು ಏನಾಯಿತು, ಯಾಕೆ ನಡುಕ್ತಿದ್ಯಾ ಕೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಾಸ್ಕ್ ಹಾಕಿದ ವ್ಯಕ್ತಿ ಅವರ ಟೇಬಲ್ ಹತ್ತಿರ ಬರ್ತಾನೆ. ಅವನು ಸಾನು ಹತ್ರ ಬಂದು, ಏನಾಯ್ತು ಕಂದ, ಯಾಕೆ ನಡುಕ್ತಿದ್ಯಾ ಅಂತ ಕೇಳ್ತಾನೆ. ಸಾನು ಅವನು ಕಂದ ಅಂದಿದ್ದು ಕೇಳಿ ಇದು ಅವಳ ರಾಮ್ ಅಂತ ಗೊತ್ತಾಗುತ್ತೆ. ಸಾನುಗೆ ಆವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂಜುಗೆ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ. ಅದಲ್ಲದೆ ಹೀಗೆ ಸಡನ್ನಾಗಿ ಒಳಗೆ ಬಂದಿದ್ದು ನೋಡಿ, ರೀ ಮಿಸ್ಟರ್, ಯಾರು ನೀವು, ಹೀಗೆ ಗೂಳಿ ನುಗ್ಗಿದಾಗ ನುಗ್ಗಿದ್ರೆ ಹೇಗೆ? ಅಂಜು, ಸ್ವಲ್ಪ ಸುಮ್ಮನೆ ಇರು, ನಾನು ನಿನಗೆ ಹೇಳ್ತೀನಿ ಇವ್ರು ಯಾರು ಅಂತ. ಸಾನು ಹೇಳು ಅಷ್ಟರಲ್ಲಿ, ಸಾನು ನೀನು ಸುಮ್ಮನೆ ಇರು, ರೀ ಮಿಸ್ಟರ್ ನಿಮಗೆ ಬುದ್ಧಿ ಇಲ್ವಾ, ಪರ್ಮಿಷನ್ ಕೇಳಿ ಬರ್ಬೇಕಂತ ಅಷ್ಟು ಗೊತ್ತಾಗಲ್ವಾ ಅಂತ ಜೋರು ಮಾಡ್ತಾಳೆ ಪ್ರಥಮ್ ಅಂಜು ಹತ್ರ. ಅಂಜು ಸ್ವಲ್ಪ ಸುಮ್ಮನೆ ಇರು, ಸಾನು ಏನು ಹೇಳ್ತಾ ಇದ್ದಾಳೆ, ಸ್ವಲ್ಪ ಅವಳು ಮಾತು ಕೇಳು. ಪ್ರಥಮ್ ನೀನು ಸುಮ್ಮನೆ ಕೂತ್ಕೋ, ನೀನು ಗೊತ್ತಾಗಲ್ಲ ಅಂತವನು ಸುಮ್ಮನೆ ಕೂತ್ಕೊಳ್ಳೋ ಹಾಗೆ ಮಾಡ್ತಾಳೆ. ಸಮರ್ಥ್ಗೆ ಬಂದಿದ್ದು ರಾಮ್ ಅಂತ ಗೊತ್ತಾಗಿ ಸುಮ್ಮನೆ ಇರ್ತಾನೆ. ರಾಮ್ ಸುಮ್ಮನೆ ಸಾನು ಪಕ್ಕ ಸ್ಟೈಲಾಗಿ ಕೂತ್ಕೊಳ್ತಾನೆ. ರಾಮ್ ತನ್ನ ಮಾಸ್ಕ್ನ ತೆಗೆದು, ಡಾಕ್ಟರ್ ಆಂಜಲಿ ಯಾರನ್ನು ಬೇಕಾದರೂ ಕರೀರಿ, ನಾನು ನನ್ನ ಹೆಂಡತಿ ಪಕ್ಕ ತಾನೇ ಕೂತಿದ್ದೀನಿ ಅಷ್ಟೇ ಅಂತ ಕೂಲಾಗಿ ಹೇಳ್ತಾನೆ. ಅಂಜುಗೆ ರಾಮ್ನ ನೋಡಿ ಶಾಕ್ ಆಗುತ್ತೆ. ಅಂಜು ತಡವರ್ತೆ, ಸರ್ ಅದು ನೀವು ಅಂತ ಗೊತ್ತಾಗಲಿಲ್ಲ, ಸಾರಿ ಸರ್. ರಾಮ್ ಅಂಜುನೇ ನೋಡ್ತಾ, ನಾನು ಅಂತ ಗೊತ್ತಾಗಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಸೀರಿಯಸ್ ಆಗಿ ಕೇಳ್ತಾನೆ. ಅಂಜುಗೆ ರಾಮ್ ಸೀರಿಯಸ್ ವಾಯ್ಸ್ ಕೇಳಿ ಭಯ ಆಗೋಕ್ಕೆ ಶುರು ಆಗುತ್ತೆ. ಸಾನು ರಾಮ್ ಹತ್ರ, ರಾಮ್ ನೀವು ಸುಮ್ಮನಿರಿ, ಅವಳಿಗೆ ಹೆದರಿಸ್ಬೇಡಿ. ಕಂದ, ನಾನೇನು ಮಾಡಿದೆ ಹೆದರಿಸೋಕೆ? ಸಾನು ಸುಮ್ಮನೆ ತಲೆ ಆಡಿಸಿ, ಅಂಜು ಕೂತ್ಕೊ ನೀನು ಫಸ್ಟು. ಅಂಜು ಸುಮ್ಮನೆ ಕೂತ್ಕೊಳ್ತಾಳೆ. ರಾಮ್ ಬರ್ತಾ ಇದ್ದ ಹಾಗೆ ಅಲ್ಲಿ ಎಲ್ಲ ಸೈಲೆಂಟ್ ಆಗ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.